ಗುರೂಜಿ, ಆಧ್ಯಾತ್ಮಿಕದೆಡೆಗೆ ನಮ್ಮ ಪಯಣ ಇದ್ರೆ ಜೀವನ ಸುಖಮಯ ಅಂತ ಹೇಳ್ತಾ ಇದ್ರಿ, ಏನ್ ತಿಳಿಸ್ಕೊಡ್ತೀರಾ? ಇವತ್ತಿನ ದಿವಸ ಕೃಷ್ಣ ಪರಮಾತ್ಮನ ನೆನೆಸ್ಕೊಳ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ, ನೀವು ನಾವು ಎಲ್ಲ ಏನೇನು ಹೇಳಬೇಕು, ಏನೇನಬೇಕು ಎಲ್ಲವನ್ನೂ ತಿಳ್ಕೊಂಡಿದ್ದೀವಿ. ಭಗವಂತ ಯಾವತ್ತು ಎಲ್ಲಿರ್ತಾನೆ ಅಂದರೆ ಚಿಕ್ಕ ಮನಸ್ಸು ಮಕ್ಕಳಲ್ಲಿ ಇರ್ತಾನಂತೆ. ಭಗವಂತನ ಆ ಒಂದು ಇಚ್ಛೆ ಯಾವತ್ತೂ ಮುಗ್ಧತನೇ ಇರುತ್ತಂತೆ. ನಾವುಗಳು ಭಗವಂತನ ಹತ್ರ ಯಾವತ್ತಿದ್ರೂ ಮಕ್ಕಳೇ, ತಾಯಿಗೆ ಯಾವತ್ತಿದ್ರೂ ಮಕ್ಕಳೇ. ಮಕ್ಕಳಾಗಿರ್ತಕ್ಕಂಥ ಒಂದು ಸಂದರ್ಭ ದೊಡ್ಡವರಾದರೂ ಅವರ ತಾಯಿಂದರು ಬಂದಾಗ ಸೈಲೆಂಟ್ ಆಗಿರ್ತಾರೆ. ಎಷ್ಟು ನಿಶಬ್ದ ವಾತಾವರಣ. ಅಂಥ ಒಂದು ಮಗು ಭಗವಂತನ ಕುರಿತು ಹಾಡಿದಾಗ ಏನು ಆನಾಗುತ್ತೆ. ಇಂಥ ಒಂದು ಹಾಡನ್ನು ತಾವು ನೋಡಿ ಆನಂದಿಸಬೇಕಾದ್ದು ನಮ್ಮ ಕರ್ತವ್ಯ ಅಂತ ನಾವು ನಿಮಗೆ ತೋರಿಸ್ತಾ ಇರತಕ್ಕಂಥ ಈ ಒಂದು ಹಾಡು, ಆಹಾ, ಜಯ ಜನಾರ್ದನ ಜಯ ಜನಾರ್ದನ. ಮುಂದಕ್ಕೆ ನೀವು ನಾವು ಏನು ಕೇಳೋದು ನೋಡೇ ಬಿಡೋಣ ಬನ್ನಿ ವೀಕ್ಷಕರೇ.
ಏನು ಆನಂದ ಅಂತೀರ ನೋಡಿ. ಪುಟಾಣಿ ಹುಡುಗಿ ಇವತ್ತು ಎಷ್ಟೋ ದೊಡ್ಡ ಹುಡುಗಿಯಾಗಿ ಬೆಳೆದು ನಿಂತು ಬಿಟ್ಟಿದ್ದಾಳಂತೆ. ಮದುವೆ ವಾತಾವರಣ ಬಂದಿರಬಹುದೋ ಏನೋ ಭಗವಂತನ ಕೃಪಾ ಕಟಾಕ್ಷದಲ್ಲಿ. ಇವತ್ತು ಪ್ರತಿಯೊಬ್ಬ ಮನುಷ್ಯ ಯಾವಾಗ ಬೆಳಿತಾನೆ, ಯಾವಾಗ ಅವನು ಉಪಯೋಗಿಸ್ತಾನೆ, ಯಾವತ್ತು ಕಲೆಯನ್ನ ಬೆಳೆದು ನಿಲ್ಲಿಸ್ತಾ ಇರಬೇಕು, ಪ್ರೋತ್ಸಾಹಿಸ್ತಾ ಇರಬೇಕು. ಎಷ್ಟೋ ಜನ ಸಂಗೀತ ವಿದ್ವಾಂಸರಿದ್ದೀರಾ, ಎಷ್ಟೋ ಜನ ವಿಶೇಷವಾಗಿರ್ತಕ್ಕಂಥ ವಯಲಿನಿಸ್ಟ್ ಇದ್ದೀರಾ, ಎಷ್ಟೋ ಜನ ವೋಕಲ್ ಅಲ್ಲದೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಕಲ್ತಿದ್ದೀರಾ. ವೆಸ್ಟರ್ನ್ ಆಗಲಿ, ಕ್ಲಾಸಿಕಲ್ ಆಗಲಿ, ಹಿಂದೂಸ್ತಾನಿ ಆಗಲಿ, ಯಾವುದೇ ಆಗಲಿ, ಇವತ್ತಿನ ದಿವಸ ನಾಟ್ಯವಾಡೋದ್ರಿಂದ ಹಿಡಿದು ಪ್ರತಿಯೊಬ್ಬ ಮನುಷ್ಯ ಕಲೆಯನ್ನ ಜೀವಂತವಾಗಿಡಿ. ಆ ಜೀವಂತ ಕಲೆ ಎಷ್ಟೋ ಲಭ್ಯವಾಗದೇ ಇರೋದು ಏನಕ್ಕೆ ಅಂದರೆ, ಯಕ್ಷ ಕಿನ್ನರ ಕೆಂಪುರುಷ ದೇವಾನು ದೇವತೆಗಳು ಇದ್ದರೆ, ಅನುಗ್ರಹ ಇದ್ದರೆ, ಹೋದ ಜನ್ಮದಲ್ಲಿ ಏನೋ ಒಂದು ಆಗಿದ್ದರೆ ಮಾತ್ರ ಆ ಕಲೆ ನಿಮಗೆ ಬರೋದು. ನೀವೆಲ್ಲ ಈ ಜನ್ಮದವ್ರು ಅಲ್ವೇ ಅಲ್ಲ. ಖಂಡಿತವಾಗ್ಲೂ ಹೇಳ್ತೀನಿ, ಆ ಜೀವನ ನಡೆಸ್ಕೊಂಡು ಹೋಗಬೇಕಾದ್ದು ಪುನರ್ಜನ್ಮ ಇದ್ದರೆ ಮಾತ್ರ. ಇಂಥ ಒಂದು ಜನ್ಮದಲ್ಲಿ ಬಂದಿದೆಯಲ್ಲ, ನಮಗೆ ಹಾಡೋಕ್ಕಾಗಲ್ವಲ್ಲ ಅನ್ನೋ ಭಾವನೆ ಇರೋರು ಸಾಕಷ್ಟು ಜನ ಇದ್ದಾರೆ. ಎಷ್ಟೋ ಜನಕ್ಕೆ ಅಂಥ ಒಂದು ವಿಚಾರ ತಿಳ್ಕೊಂಡ್ರು ಇವತ್ತು ಸ್ವಲ್ಪ ಏನು ಅಂದರೆ ಸಂಕೋಚಿತ ಸ್ವಭಾವ ಅಂತೀರ. ದಯವಿಟ್ಟು ಸಂಕೋಚ ಬಿಟ್ಟು ಧೈರ್ಯ ಸಾಹಸ ಲಕ್ಷ್ಮಿ ಮುನ್ನುಗ್ಗಿ ಆ ಹಾಡನ್ನು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ದೇವಸ್ಥಾನದಲ್ಲೋ ದೇವಾಲಯದಲ್ಲೋ ಈ ರೀತಿ ಹಾಡ್ದಂಗೆ ದೊಡ್ಡವರು ಕೂಡ ಹಾಡ್ತಾ ಬಂದರೆ, ಕಂಠ ಚೆನ್ನಾಗಿಲ್ಲದೆ ಇದ್ರೆ ತಲೆ ಕೆಡಿಸ್ಕೋಬೇಡಿ. ಅಕಸ್ಮಾತ್ ಗಲೆ ಮೇ ಕಿಚ್ ಕಿಚ್ ಅಂದರೆ ಭಗವಂತನ ಹತ್ರ ದೇವ್ರ ಮುಂದೆ ಹಾಡ್ಕೊಂಡು ಕೂತ್ಕೊಳ್ಳಿ. ಅದಕ್ಕೇನು ಮಾಡಬೇಕು, ನೀವು ಹೀಗೆ ಕೂತ್ಕೊಂಡಿರ್ಬೇಕು.